ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪಾವನ ಲೋಕೇಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನನ್ನ ಮಗ ರೆಡಿಯಾಗಿದ್ವಿ, ಕೇರ್ಪೇಟೆಗೆ ಹೋಗಬೇಕು. ಆ್ಯಸ್ ಯೂಶ್ವಲ್ ಹುಷಾರಿಲ್ಲ. ಆಲ್ಮೋಸ್ಟ್ ಈ ತಿಂಗಳಲ್ಲಿ 3-4 ವೀಡಿಯೋಸ್ ಏನೋ ಮಾಡಿದ್ದೀನಿ. 2 ವೀಡಿಯೋಸ್ ಹಾಸ್ಪಿಟ್ಲಿಗೆ ಹೋಗೋದೆ. ಒಂದು ಸಲ ನನ್ನ ಮಗಳು ಕರ್ಕೊಂಡೋದೆ, ಅವಳು ಹುಷಾರಾದ್ಲು. ಇವಾಗ ಇವನು ಹುಷಾರು ತಪ್ಪಿದ್ದಾನೆ. ಅಮ್ಮನ ಮನೆಗೆ ಊರಿಗೆ ಹೋಗಿದ್ವಲ್ಲ, ಐಸ್ ಕ್ರೀಮ್ ಚೆನ್ನಾಗಿ ತಿಂದು ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಹೋಗಬಾರ್ದು ಅಂತ ಅಂದ್ಬಿಟ್ಟೆ ಒಂದು ವಾರದಿಂದ ಮಾಮೂಲಿ ಸಿರಪ್ ಹಾಕ್ತಿದ್ದೆ, ಡೋಲೋ MF. ಆದರೂ ಜ್ವರ ಕಂಟ್ರೋಲ್ ಆಗಲಿಲ್ಲ. 3-4 ಅವರ್ಸ್ ಆದಮೇಲೆ ಪುನಃ ರಿಪೀಟ್ ಜ್ವರನೇ ಬರೋದು. ಅದಕ್ಕೆ ಅವರಪ್ಪ ಇಲ್ಲ ಹಾಸ್ಪಿಟ್ಲಿಗೆ ಕರ್ಕೋಗೋಣ ನಡಿ ಅಂತ ಹೇಳಿದ್ರು. ನಾನು ಆಲ್ಮೋಸ್ಟ್ ಆ್ಯಂಟಿಬಯೋಟಿಕ್ ಕಂಟ್ರೋಲ್ ಮಾಡ್ತೀನಿ. ಈ ಸಲ ಹೋದರೆ ಈ ಥರ ಸಿರಪ್ ಹಾಕಿದೆ ಅಂತ ಹೇಳಿದ್ರೆ ಅವ್ರು ನೆಕ್ಸ್ಟ್ ಬರೆಯೋದೇ ಆ್ಯಂಟಿಬಯೋಟಿಕ್ ಬರ್ಕೊಡ್ತಾರೆ. ನಂಗೆ ಆ್ಯಂಟಿಬಯೋಟಿಕ್ ಹಾಕೋದು ಇಷ್ಟ ಇಲ್ಲ. ಅವ್ನಿಗೆ ಸಿರಪಲ್ಲೇ ಕಡಿಮೆ ಆಗಲಿ ಅನ್ನೋದೇ ನನ್ನ ಉದ್ದೇಶ. ಬಟ್ ಅವ್ರ ಅಪ್ಪ ಹೋಗೋಣ ನಡಿ, ಜ್ವರ ಜಾಸ್ತಿ ಆಗ್ತಿದೆ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ನೀವು ಅಷ್ಟೇ ಆ್ಯಂಟಿಬಯೋಟಿಕ್ ಜಾಸ್ತಿ ಯೂಸ್ ಮಾಡಬೇಡಿ, ಯಾಕೆಂದರೆ ಮಕ್ಕಳು ಇಮ್ಯುನಿಟಿ ಕಡಿಮೆ ಆಗೋಗುತ್ತೆ. ಮುಂದೊಂದು ದಿನ ಏನಾಗುತ್ತೆ ಅಂದರೆ ಅವ್ರಿಗೆ ತುಂಬ ಸಿವಿಯರ್ ಕಂಡೀಷನಲ್ಲಿ ಇಂಜೆಕ್ಷನ್ ಕೂಡ ವರ್ಕ್ ಆಗೋಲ್ಲ ಅಂತ ಹೇಳ್ತಾರೆ, ತುಂಬ ಆ್ಯಂಟಿಬಯೋಟಿಕ್ ಮಕ್ಳಿಗೆ ಯೂಸ್ ಮಾಡಿದ್ರೆ. ಒಂದು 3 ಡೇಸು ಮಾಮೂಲಿ ಜನರಲ್ ಸಿರಪ್ನೇ ಹಾಕಿ, ಅದರಲ್ಲಿ ಕಂಟ್ರೋಲ್ ಆಗಲಿಲ್ಲ ಅಂದಾಗ ಡಾಕ್ಟ್ರ್ ಹತ್ರ ಹೋಗಿ ಸಿರಪ್ನ ಬರೆಸ್ಕೊಂಬನ್ನಿ. ಹಾಗೆ ಲಾಸ್ಟ್ ಟೈಮ್ ಇತ್ತು ಸಿರಪ್ಪು, ಈ ಸಲ ಮೆಡಿಕಲಲ್ಲಿ ತಂದು ಹಾಕ್ತೀವಿ, ಇಲ್ಲ ಅದನ್ನೇ ಹಾಕ್ತೀವಿ ಅನ್ನೋ ಥರ ಮಾಡಬೇಡಿ. ಆ್ಯಂಟಿಬಯೋಟಿಕ್ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿ. 5 ಡೇಸ್ ಆದಮೇಲೆ ಆ್ಯಂಟಿಬಯೋಟಿಕ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ 5 ಡೇಸ್ ಮೇಲೆ ಅದು ಒಂಥರ ಪಾಯ್ಸನ್ ಥರನೇ, ಯೂಸೇ ಮಾಡಬಾರ್ದು. ಸಿರಪ್ ಆಲ್ಮೋಸ್ಟ್ ಯಾವುದೇ ಸಿರಪ್ ಆದ್ರೂ 100 ಡೇಸ್ ಆದಮೇಲೆ ಮುಚ್ಚಳ ತೆಗೆದು 100 ಡೇಸ್ ಆದಮೇಲೆ ಮಕ್ಕಳಿಗೆ ಯೂಸ್ ಮಾಡಬೇಡಿ. 100 ಡೇಸ್ ಒಳಗಡೆ ಆದರೆ ಪರವಾಗಿಲ್ಲ, 100 ಡೇಸ್ ಆದಮೇಲೆ ಯೂಸ್ ಮಾಡಬೇಡಿ. ಆ್ಯಂಟಿಬಯೋಟಿಕ್ 5 ಡೇಸ್ ಆದಮೇಲೆ ಯೂಸ್ ಮಾಡಬೇಡಿ. ಹಾಗೆ ಗೌರ್ಮೆಂಟ್ ಹಾಸ್ಪಿಟಲ್ ನಾನು ಯಾವಾಗಲೂ ತೋರಿಸೋದಲ್ಲೇ, ಅಲ್ಲಿಗೆ ಬಂದ್ವಿ. ಅವನಿಗೆ ತೋರಿಸ್ಕೊಂಡು, ಡಾಕ್ಟ್ರ್ ಇರಲಿಲ್ಲ ಆವತ್ತು. ಏನೋ ಇದು ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ಡಾಕ್ಟ್ರ್ ಇರಲಿಲ್ಲ. ತೋರಿಸ್ಕೊಂಡು ಜ್ಯುವೆಲರಿ ಅಂಗಡಿಗೆ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ. ನಾವು ಯಾವಾಗಲೂ ಜ್ಯುವೆಲರಿ ತೊಗೊಳ್ಳೋದು ಇದೇ ಅಂಗಡೀಲಿ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಮತ್ತು 916 ಅಂದ್ಬಿಟ್ಟು ಒಂದು ಕಾರ್ಡ್ ಕೂಡ ಕೊಡ್ತಾರೆ. ನಾನು ಗೋಲ್ಡ್ ಸ್ಕೀಮ್ ಹಾಕೋದಾಗಲಿ, ಗೋಲ್ಡ್ ತೊಗೊಳ್ಳೋದಾಗಲಿ ಎಲ್ಲ ನಾನು ಈ ಅಂಗಡಿಲೇ ಆಲ್ಮೋಸ್ಟ್ ಒಂದು 3-4 ಇಯರ್ಸಿಂದ. ಮುಂಚೆ ಎಲ್ಲ ಬ್ಯಾಂಗ್ಳೂರಲ್ಲಿ ತೊಗೊಳ್ತಾ ಇದ್ದಿದ್ದು, ಪವನ್ ಜುವೆಲ್ಸ್ ಅಂತ ಅಂದ್ಬಿಟ್ಟು. ಬಟ್ ಇವಾಗ ಇಲ್ಲಿಗೆ ಬಂದಮೇಲೆ ನಮ್ಗೆ ಇಲ್ಲಿ ತುಂಬ ಸ್ಯಾಟಿಸ್ಫೈ ಇದೆ. ತುಂಬ ಚೆನ್ನಾಗೂ ಕೂಡ ಮಾಡಿಕೊಡ್ತಾರೆ. ತುಂಬ ವರ್ಷಗಳಿಂದ ಇರೋವಂಥ ಅಂಗಡಿ. ಕೇರ್ಪೇಟೆಯವ್ರು ಯಾರಿದ್ದೀರಾ, ಈ ಅಂಗಡಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ನೀವು ತೊಗೊಳ್ಳೋದಾದರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದು ಕೇರ್ಪೇಟೆ ಸಿಟಿ ಒಳಗಡೆ, ಆಲ್ಮೋಸ್ಟ್ ಸಿಟಿ ಒಳಗಡೆ ಮನೆಗಳೆಲ್ಲ ಇದ್ದಾವೆ, ಮೇಯ್ನ್ ರೋಡಲ್ಲಿಲ್ಲ. ಇದೇ ಅಂಗಡಿ ನೋಡಿ, ಅಲ್ಲಿ ಕಾಣಿಸ್ತಿದೆ ಸ್ವಲ್ಪ. ಚೆನ್ನಾಗಿದೆ ಅಂಗಡಿ, ತುಂಬ ಚೆನ್ನಾಗಿದೆ. ಬಟ್ ಒಳಗಡೆ ಇದೆ, ಸಿಟಿ ಒಳಗಡೆ ಇದೆ. ಅಂಗಡಿ ಹತ್ರ ಬಂದ್ವಿ. ಇದೆ ಜಯಲಕ್ಷ್ಮಿ ಜ್ಯುವೆಲರ್ಸ್ ಅಂತ ಅಂದ್ಬಿಟ್ಟು. ನಾವು ಒಂದು ಇಲ್ಲ ಅಂದರೂ 50-60 ಗ್ರಾಮ್ ಮೇಲೆ ತೊಗೊಂಡಿದ್ವಿ. ಈ ಅಂಗಡಿಲೇ ನಾವು ಆಲ್ಮೋಸ್ಟ್ ಜ್ಯುವೆಲರಿನ ತೊಗೊಳ್ಳೋದು. ತುಂಬ ಚೆನ್ನಾಗೂ ಇರುತ್ತೆ, ಮತ್ತು ಚಿನ್ನದ ಪ್ಯೂರಿಟಿನೂ ಚೆನ್ನಾಗಿರುತ್ತೆ. ಕಲೆಕ್ಷನ್ಸ್ ಚೆನ್ನಾಗಿದೆ, ಚೆನ್ನಾಗೂ ಮಾಡಿಕೊಡ್ತಾರೆ. ಕಸ್ಟಮರ್ಸ್ನೂ ಅಷ್ಟೇ ನೀಟಾಗಿ ಮಾತಾಡಿಸಿ, ನೀಟಾಗಿ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಜ್ಯುವೆಲರಿನ ಮಾಡಿಕೊಡ್ತಾರೆ. ಅದು ನೋಡಿ, ಫಸ್ಟ್ ಒನ್ ಇದೆಯಲ್ಲ, ಸೆಕೆಂಡ್ ಒನ್ ನನ್ನ ನೆಕ್ಲೆಸ್ಸು, ಫಸ್ಟ್ ಒನ್ ಇದೆಯಲ್ಲ ಅದು ನನ್ನ ಕಸಿನ್ ಮಾಡೋಕೆ ಹಾಕಿರೋದು. ಡೀಪಾಗಿ ತೋರಿಸ್ತೀನಿ, ಒಂದು ನಿಮಿಷ. ಇದೆಲ್ಲ ಕಲೆಕ್ಷನ್ಸು ಮಾಡಿಟ್ಟಿರೋದು. ಇದೆಲ್ಲ ಎಷ್ಟು ಗ್ರಾಮ್ ಇದೆ? 10 ಗ್ರಾಮ್ ಏನೋ ಇದೆ ಅಂತ ಹೇಳ್ತಿರು, 10-12 ಗ್ರಾಮ್ ಇದೆ ಅಂತ. ನನ್ನ ಮಾಂಗಲ್ಯ ಚೈನ್ ಇದು ಏನಾಯಿತು ಅಂದರೆ, ಲಾಸ್ಟ್ ಟೈಮು ಮಾಂಗಲ್ಯ ಚೈನು ಇದು 916 ನನಗೆ ಗೊತ್ತಿರೋ ಹಾಗೆ. ನಾನು ಮುತ್ತಿನ ಜುಮ್ಕಿ ಇದು ಎಲ್ಲ ಒಟ್ಟಿಗೆ ತಂದಿದ್ದು ಬಾಂಬೆಲಿ. ಬಟ್ ಮುತ್ತಿನ ಜುಮ್ಕಿ ಮೇಲೆ 916 ಅಂತ ಸೀಲ್ ಇತ್ತು. ಬಟ್ ಈ ಜ್ಯುವೆಲರಿ ಮೇಲೆ ಇರಲಿಲ್ಲ. ಅದಕ್ಕೆ ಅವ್ರ ಅಂಗಡಿಲೇ ಚೆಕ್ ಮಾಡಿಸೋಣ ಅಂತ ಹೋಗಿದ್ದೆ. ಅವರೇ ಮಿಷಿನ್ ಇಟ್ಕೊಂಡಿರೋದ್ರಿಂದ ಚೆಕ್ ಮಾಡಿ ಒಂದು ಕಾರ್ಡ್ನೇ ಕೊಟ್ಟರು ನನಗೆ, 916 ಏನೇ ಅಂತ ಅಂದ್ಬಿಟ್ಟು. ಖುಷಿ ಆಯಿತು. ಸದ್ಯ KDM ಆಗಿದ್ದರೆ ಎಕ್ಸ್ಟ್ರಾ ಇನ್ನೂ ಹಾಕಬೇಕಾಗಿತ್ತು. 916 ಆಗಿರೋದ್ರಿಂದ ಇವತ್ತಿನ ರೇಟ್ ಏನಿದೆ 13,380 ಅಷ್ಟೇ ಅಮೌಂಟ್ ಅದಕ್ಕೆ ಬೀಳುತ್ತೆ. ಇದೆ ನೋಡಿ ನೆಕ್ಲೆಸ್. ಈ ನೆಕ್ಲೆಸ್ನ ನಾನು ಸ್ಟಾರ್ಟಿಂಗ್ ನೋಡಿ 30 ಗ್ರಾಮ್ 25 ಗ್ರಾಮ್ ಇರ್ಬೋದು ಅಂದ್ಕೊಂಡೆ. ಬಟ್ ಜಸ್ಟ್ 15 ಗ್ರಾಮ್ ಏನೋ ಇದೆ ಅಂದರು. ಜುಮ್ಕಾ ಬಂದು 18 ಗ್ರಾಮ್ ಇದೆ ಅಂದರು. ನಂಗೆ ನೆಕ್ಲೆಸ್ಗಿಂತ ಜುಮ್ಕಾ ಡಿಸೈನ್ ತುಂಬ ಇಷ್ಟ ಆಯಿತು, ಅದಕ್ಕೆ ಅದನ್ನು ತೊಗೊಳ್ತಿದ್ದೆ. ಇದು ನನ್ನ ಕಸಿನ್ ಮಾಡಿಸಿರೋದು, ನನ್ನ ಕಸಿನ್ ಅವಳಿಗೆ ಅಂತ ಮಾಡಿಸ್ಕೊಂಡಿದ್ದು. ಹಾಗೆ ಅಲ್ಲೇ ಇಸ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ವಿ. ನಾನು ನೋಡಿರಲಿಲ್ವಲ್ಲ, ಅಲ್ಲೇ ನೋಡುವೆವಾ ಅಂತ ಹೇಳಿದ್ದು. ನಂಗೆ ಡಿಸೈನ್ ತುಂಬ ಇಷ್ಟ ಆಯಿತು. ಅವಳಿಗೆ ನಾನೇ ಕೂಡ ಸಜೆಸ್ಟ್ ಮಾಡಿದ್ದು ಆ ಅಂಗಡಿನ. ಅವಳಿಗೂ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡಿಕೊಡ್ತಾರೆ, ಇನ್ನೂ ಅಲ್ಲೇ ಮಾಡಿಸ್ಬೇಕು ಅಂತ ಹೇಳ್ತಿದ್ಲು.
ಡಿಸೈನ್ ಕಾಣಿಸ್ತಿದೆ ಅನಿಸುತ್ತೆ ನೋಡಿ, ಈ ಥರ ಇದೆ. ತುಂಬ ಚೆಂದ ಇದೆ. ನಂಗೆ ಜುಮ್ಕ ತುಂಬ ಇಷ್ಟ ಆಯಿತು. 8 ಗ್ರಾಮ್ಸ್ ಇದೆ, 916. ಎರಡೂ ಒಟ್ಟಿಗೆ ಇಟ್ಟು ವಿಡಿಯೋ ತಗೊಳ್ತಾ ಇದ್ದೆ ನಾನು. ರೆಡ್ಡು ಮತ್ತು ಗ್ರೀನ್ ಮೇಲೆ ಮೆರೂನ್ ಅನಿಸುತ್ತೆ, 3 ಕಲರ್ ಇದೆ ಅನಿಸುತ್ತೆ ನೋಡಿ. ಈ ಥರ ಕಾರ್ಡ್ನೇ ಕೊಟ್ಬಿಟ್ರು ಅವರು, ಎಷ್ಟು ಪ್ಯೂರಿಟಿ ಇದೆ ನಿಮ್ಮ ಹಳೆ ಚಿನ್ನ ಅಂತ ಅಂದ್ಬಿಟ್ಟು. ಈ ಥರ ಆಲ್ಮೋಸ್ಟ್ ನಾನು ಎಲ್ಲೂ ಕೂಡ ಈ ಥರ ಡೀಟೇಲಾಗಿ ಕೊಡಲ್ಲ ಅನ್ಕೋತೀನಿ. ಅಂದರೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಈ ಥರ ಫೆಸಿಲಿಟೀಸ್ ಇರುತ್ತೆ, ಬಟ್ ಸಣ್ಣ ಅಂಗಡಿಗಳಿರಲ್ಲ. ನೀವೆಲ್ಲೇ ತೊಗೊಂಡ್ರು ಅಷ್ಟು ಅವ್ರು ಹೇಳ್ತಾರೆ KDM ಇದು ಅದು ಇದು ಅಂತ ಅಂದ್ಬಿಟ್ಟು ಅದೆಲ್ಲ ಕೇಳೋಕೆ ಹೋಗ್ಬಿಡಿ, ಚೆಕ್ ಮಾಡಿಸೇ ತೊಗೊಳ್ಳಿ. ಅದು 916 KDM ಅಂತ. ನಾನೇನಾದ್ರು KDM ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ತೊಗೊಬಿಟ್ಟಿದ್ರೆ ಯಾಮಾರ್ತಿದೆ. ಇಲ್ಲ, ನಾನು ಚೆಕ್ ಮಾಡಿಸಿ ನನಗೆ ಅದ್ರದ್ದು ಡೀಟೇಲಾಗಿ ಗೊತ್ತಾದ ಮೇಲೆ ಹಾಕಬೇಕು ಅಂತ ನಾನು ಡಿಸೈಡ್ ಆಗಿ ಮಿಷಿನಲ್ಲಿ ಚೆಕ್ ಮಾಡಿಸ್ತಾ ಗೊತ್ತಾಗಿದ್ದು 916. ಅದು 916ಗಿಂತಲೂ ತುಂಬ ಚೆನ್ನಾಗಿ ಪ್ಯೂರಿಟಿ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗಿ ಹಾಕಿದ್ದು. ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೇಗಿದೆ ಜುಮ್ಕಾ ನೆಕ್ಲೆಸ್ ಡಿಸೈನ್ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.